ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯ ಪ್ರಮಾಣ ಕೆಲವೇ ಕ್ಷಣದಲ್ಲಿ ಪ್ರಕಟ ಆಗುತ್ತೆ. ಸದ್ಯ ಈ ಶಿಕ್ಷೆಯ ಪ್ರಮಾಣಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಬಿಎನ್ ಸರ್ಕಾರದ ಪರವಾಗಿ ತಮ್ಮ ವಾದವನ್ನು ಮಂಡಿಸುತ್ತಿದ್ದಾರೆ. ಅವರ ಪ್ರಬಲ ವಾದವನ್ನ ಗಮನಿಸ್ತಾ ಇದ್ದೀರಿ. ಗರಿಷ್ಠ ಶಿಕ್ಷೆ ಎಷ್ಟು, ಕನಿಷ್ಠ ಶಿಕ್ಷೆ ಎಷ್ಟು ಅನ್ನೋದು ಈ ಪ್ರಕರಣದಲ್ಲಿ ಬಹಳ ಕ್ಲಿಯರ್ ಇದೆ. ಕೇವಲ ಅತ್ಯಾಚಾರ ಆಗಿದ್ರೆ 10 ವರ್ಷದಿಂದ ಜೀವಾವಧಿವರೆಗೆ ಅವಕಾಶ ಆಯಿತು. ಆದರೆ ಇಲ್ಲಿ ಹಾಗಿಲ್ಲ. ಈ ಕೇಸ್ನಲ್ಲಿ ಆ ಸಂತ್ರಸ್ತೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡುವಂತಹ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ. ಅಧಿಕಾರಯುತ ಸ್ಥಿತಿಯಲ್ಲಿ ಅತ್ಯಾಚಾರದ ಅಪರಾಧ ಇಲ್ಲಿ ಸಾಬೀತಾಗಿದೆ. ಹೀಗಾಗಿ ಕನಿಷ್ಠ 10 ವರ್ಷ, ಗರಿಷ್ಠ ಜೀವನ ಪರ್ಯಂತ ಸೆರೆವಾಸಕ್ಕೆ ಅವಕಾಶ ಇದೆ. ಇಲ್ಲಿ ಸಂತ್ರಸ್ತ ಮಹಿಳೆ ಆಕೆ ಶಿಕ್ಷಿತಳಲ್ಲ, ಬಡ ಕೂಲಿ ಕೆಲಸದ ಮಹಿಳೆ. ದುರದೃಷ್ಟವಶಾತ್ ಆಕೆಗೆ ಯಾವುದೇ ಸ್ಥಾನಮಾನ ಇಲ್ಲ. ವಿಡಿಯೋ ನೋಡಿದ್ರೆ ಕೃತ್ಯದ ತೀವ್ರತೆ ಸ್ಪಷ್ಟ ಆಗುತ್ತೆ. ಕೇವಲ 10,000 ಸಂಬಳಕ್ಕಾಗಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆ ಆಕೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಲಾಗಿದೆ. ಕೆಲಸ ಬಿಟ್ಟು ಓಡಿ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಆಕೆ ಬಟ್ಟೆ ಬರೆಗಳನ್ನ ಬಿಟ್ಟು ತನ್ನ ಮನೆಗೆ ಓಡಿ ಹೋಗಬೇಕಾಯ್ತು ಅಂಥೇಳಿ ತಮ್ಮ ವಾದವನ್ನ ಮಂಡಿಸಿದ್ದಾರೆ ಸರ್ಕಾರದ ಪರ ವಕೀಲರಾಗಿರುವಂತಹ ಬಿಎನ್ ಜಗದೀಶ್. ಅಪರಾಧಿಯ ಕೈಯಲ್ಲಿ ಆಕೆ ಸುಲಭಕ್ಕೆ ಬಲಿಯಾಗ್ಬಿಟ್ಟಿದ್ಲು. ಅತ್ಯಾಚಾರ ಕೇವಲ ಆಕೆಯ ದೇಹದ ಮೇಲಲ್ಲ, ಮನಸ್ಸಿನ ಮೇಲೂ ಕೂಡ ಆಗಿದೆ. ವಿಡಿಯೋ ನೋಡಿದ ಬಳಿಕ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದು ಹಂತದಲ್ಲಿ ಸಂತ್ರಸ್ತೆ ನಿರ್ಧಾರ ಮಾಡಿದ್ಲು. ಜೀವಕ್ಕಿಂತ ಹೆಚ್ಚಿನ ಹಾನಿ ಆ ಮಹಿಳೆಗಾಗಿರೋದು. ಒಪ್ಪಿಗೆ ಇಲ್ಲದೆ ಲೈಂಗಿಕ ಕ್ರಿಯೆಯ ಚಿತ್ರೀಕರಣ ಮಾಡಲಾಗಿದೆ. ಆನಂತರ ಆಕೆಯನ್ನ ಬ್ಲಾಕ್ ಮೇಲ್ ಮಾಡುವಂತಹ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ. ಅತ್ಯಾಚಾರ ಮಾಡಿರುವಂತಹ ರೀತಿ ಇದೆಯಲ್ಲ, ಆತನ ವಕ್ರ ಮನಸ್ಥಿತಿಯನ್ನ ತೋರಿಸ್ತಾ ಇದೆ. ಪ್ರಜ್ವಲ್ ಸಂಸದನಾಗಿದ್ರು ಇಂತಹ ದುಷ್ಕೃತ್ಯವನ್ನ ಎಸಗಿದ್ದಾನೆ. ಕಾನೂನು ತಿಳಿದಿದ್ದೂ ಕೂಡ ಇಂತಹ ನೀಚ ಕೃತ್ಯವನ್ನ ಮಾಡಿದ್ದಾನೆ. ಇದು ಇನ್ನೂ ಗಂಭೀರವಾದಂತಹ ಅಪರಾಧ. ಈತನ ಮೇಲೆ ಇದೇ ರೀತಿಯ ಇನ್ನಷ್ಟು ಕೇಸ್ಗಳಿದ್ದಾವೆ. ಬಹಳಷ್ಟು ಜನರ ಅಶ್ಲೀಲ ವಿಡಿಯೋ ಮಾಡಿದ್ದಾನೆ. ಕಾನೂನು ತಿಳಿದಿದ್ದೂ ಕೂಡ ಇಂತಹ ನೀಚ ಕೃತ್ಯವನ್ನ ಎಸಗಿರೋದು ಇನ್ನೂ ಗಂಭೀರವಾಗಿರುವಂತಹ ಅಪರಾಧ. ವಿಡಿಯೋ ಚಿತ್ರೀಕರಿಸಿರೋದು ಗಂಭೀರ ಅಪರಾಧ. ಹೀಗಾಗಿ ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆಯನ್ನ ವಿಧಿಸಿ ಇತರರಿಗೆ ಆ ಶಿಕ್ಷೆ ಎಚ್ಚರಿಕೆಯಾಗಬೇಕು. ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಯನ್ನ ವಿಧಿಸಿ ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ. ಇನ್ನು ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿ ಆಕೆಯ ಹೇಳಿಕೆ ಪಡ್ಕೊಂಡಿದ್ದಾರೆ. ಸಾಕ್ಷ್ಯಾಧಾರ ನಾಶಪಡಿಸೋಕೆ ಯತ್ನಿಸಿರುವುದು ಕೂಡ ಗಂಭೀರ ಅಪರಾಧ. ಜೊತೆಗೆ ಈತನಿಗೆ ತಾನು ಮಾಡಿದಂತಹ ತಪ್ಪಿಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಹಾಗಾಗಿ ಈತನಿಗೆ ಕಠಿಣ ಶಿಕ್ಷೆಯನ್ನ ಒದಗಿಸಿ ಸಮಾಜಕ್ಕೆ ಸಂದೇಶವನ್ನ ನೀಡಬೇಕು. ಹಣ ಅಧಿಕಾರವಿರುವ ಇವರಿಗೆ ಕಡಿಮೆ ಶಿಕ್ಷೆಯಾಗಬಾರದು. ಸಮಾಜದ ತನ್ನ ಸ್ಥಾನಮಾನವನ್ನ ಅಪರಾಧಿ ದುರುಪಯೋಗ ಪಡಿಸಿಕೊಂಡಿದ್ದಾನೆ. ಕಡಿಮೆ ಶಿಕ್ಷೆ ವಿಧಿಸಿದಾಗ ಈ ಹಿಂದೆ ಅದನ್ನ ಸುಪ್ರೀಂ ಕೋರ್ಟ್ ಹೆಚ್ಚಿಸಿದಂತಹ ಹಲವು ಪ್ರಕರಣಗಳಿದ್ದಾವೆ. ಹಾಗಾಗಿ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುವಾಗ ಅಪರಾಧಿಯ ವಕ್ರ ಮನಸ್ಥಿತಿಯನ್ನ ಗಮನದಲ್ಲಿಟ್ಕೊಳ್ಬೇಕು ಅಂತ ಹೇಳಿ ಎಸ್ಪಿಪಿ ಬಿಎನ್ ಜಗದೀಶ್ ವಾದವನ್ನ ಮಾಡಿದ್ದಾರೆ. ಮತ್ತೋರ್ವ ವಕೀಲ, ಸರ್ಕಾರದ ಪರ ವಕೀಲ ಅಶೋಕ್ ನಾಯಕ್ ಅವರು ಈಗ ವಾದ ಮಂಡಿಸುತ್ತಿದ್ದಾರೆ. ಸಂಸದರೇ ಇಂಥ ಕೃತ್ಯ ಮಾಡುವಾಗ ಗರಿಷ್ಠ ಶಿಕ್ಷೆಯನ್ನ ವಿಧಿಸಬೇಕು. ರಾಜಕಾರಣಿಯಾಗಿ ಕಿರಿಯ ವಯಸ್ಸಿನಲ್ಲಿ ಸಂಸದನಾಗಿದ್ದ. ಜನ ಆಯ್ಕೆ ಮಾಡಿದ್ಯಾಕೆ? ಈತ ಮಾಡಿದ್ದೇನು? ಈತನಿಗೆ ವಿಧಿಸುವಂತಹ ಶಿಕ್ಷೆ ಇದೆಯಲ್ಲ, ಇದು ಸಮಾಜಕ್ಕೆ ಸಂದೇಶ ಆಗಬೇಕು. ಜೀವಾವಧಿ ಶಿಕ್ಷೆ ಜೊತೆ ಅತಿ ಹೆಚ್ಚಿನ ದಂಡನೆಯನ್ನ ಈತನಿಗೆ ವಿಧಿಸಬೇಕು. ಒಂದು ಕೇಸ್ನಲ್ಲಿ 25 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದಂತಹ ಉದಾಹರಣೆ ಇದೆ. ಪ್ರಜ್ವಲ್ ಬಡವನಲ್ಲ, ಆತ ಕರೋಡ್ಪತಿ. ಹೀಗಾಗಿ ಹೆಚ್ಚಿನ ದಂಡವನ್ನ ವಿಧಿಸಿ ಅದರ ದೊಡ್ಡ ಭಾಗವನ್ನ ಸಂತ್ರಸ್ತ ಮಹಿಳೆಗೆ ನೀಡಬೇಕು ಅಂತ ಹೇಳಿ ಮತ್ತೋರ್ವ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್ ವಾದವನ್ನ ಮಂಡಿಸುತ್ತಿದ್ದಾರೆ. ವಿಡಿಯೋ ವೈರಲ್ ಆಗಿ ಆಕೆ ಕೆಲಸಕ್ಕೂ ಹೋಗದೇ ಇರುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಹೀಗಾಗಿ ಗರಿಷ್ಠ ಶಿಕ್ಷೆ ಹಾಗೂ ಹೆಚ್ಚಿನ ದಂಡವನ್ನ ಪ್ರಜ್ವಲ್ ರೇವಣ್ಣಗೆ ವಿಧಿಸಬೇಕು. ಹೆಚ್ಚಿನ ದಂಡ ವಿಧಿಸಿ ಅದರ ದೊಡ್ಡ ಭಾಗ ಆ ಸಂತ್ರಸ್ತ ಮಹಿಳೆಯ ಕೈಗೆ ಸೇರೋ ಹಾಗೆ ಮಾಡಬೇಕು. ವಿಡಿಯೋ ವೈರಲ್ ಆಗಿ ಆಕೆ ಎಲ್ಲೂ ಕೆಲಸಕ್ಕೆ ಹೋಗೋಕ್ಕಾಗದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಯಾರು ಮನೆಗೂ ಹೋಗೋಕ್ಕಾಗಲ್ಲ. ಎಲ್ಲಿ ಹೋದ್ರೂ ಅವಮಾನ ಅಪಮಾನವನ್ನ ಮಹಿಳೆ ಫೇಸ್ ಮಾಡ್ತಿದ್ದಾರೆ. ಹೀಗಾಗಿ ಗರಿಷ್ಠ ಶಿಕ್ಷೆ ಹಾಗೆ ಹೆಚ್ಚಿನ ದಂಡ ಪ್ರಜ್ವಲ್ ರೇವಣ್ಣಗೆ ವಿಧಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್. ಅವರ ವಾದ ಅಂತ್ಯ ಆಗಿದೆ. ಈಗ ಪ್ರಜ್ವಲ್ ಪರ ವಕೀಲೆ ನಳಿನಾ ಮಾಯಗೌಡ, ಹಿರಿಯ ವಕೀಲೆ, ಆಕೆ ವಾದವನ್ನ ಮಂಡಿಸುತ್ತಿದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಸಮಾಜಕ್ಕೆ ಸಂದೇಶ ನೀಡಬೇಕು ಅಂತ ಹೇಳಿ ವಾದಿಸುತ್ತಿದ್ದಾರೆ.
ಯುವ ಸಂಸದನಾಗಿ ಪ್ರಜ್ವಲ್ ಸಮಾಜ ಸೇವೆಯನ್ನ ಮಾಡಿದ್ದಾನೆ. ಆತ ಹಣ ಮಾಡೋಕೆ ಅಂತ ರಾಜಕಾರಣಕ್ಕೆ ಸೇರಿಲ್ಲ ಅನ್ನುವಂಥ ವಿಚಾರವನ್ನ ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಪ್ರಜ್ವಲ್ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲೆ ನಳಿನಾ ಮಾಯಗೌಡ ಅವರು ಯುವ ಸಂಸದನಾಗಿ ಪ್ರಜ್ವಲ್ ರೇವಣ್ಣ ಜನಸೇವೆಯನ್ನ ಮಾಡಿದ್ದಾನೆ. ಹಣ ಮಾಡೋಕೆ ಅಂತ ಹೇಳಿ ಆತ ರಾಜಕಾರಣಕ್ಕೆ ಸೇರಿಲ್ಲ. 2024 ಚುನಾವಣೆ ಸಂದರ್ಭದಲ್ಲಿ ಆ ವಿಡಿಯೋ ಯಾಕೆ ವೈರಲ್ ಆಯಿತು? ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ದು ನಿಜ, ಒಪ್ಕೊಳ್ಳೋಣ. ಅದು 2024 ಆ ಲೋಕಸಭಾ ಚುನಾವಣೆಯ ಸಂದರ್ಭ ಇತ್ತಲ್ಲ, ಆ ಸಂದರ್ಭದಲ್ಲೇ ಯಾಕೆ ವೈರಲ್ ಆಯಿತು ಅದನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಸದ್ಯ ಹಿರಿಯ ವಕೀಲರಾಗಿರುವಂತಹ ನಳಿನಿ ಮಾಯಗೌಡ ಅವರು ಮಾಡ್ತಿದ್ದಾರೆ. ಪ್ರಜ್ವಲ್ ಪರ ವಕೀಲರು ರಾಜಕೀಯ ದುರುದ್ದೇಶದಿಂದ ಪ್ರಕರಣದಲ್ಲಿ ಪಿತೂರಿಯನ್ನ ನಡೆಸಲಾಗಿದೆ. ಆರೋಪಿ ಒಬ್ಬ ಚಿಕ್ಕ ವಯಸ್ಸಿನ ರಾಜಕಾರಣಿ. ಆತನ ಕುಟುಂಬದ 3ನೇ ಜನರೇಷನ್ನ ರಾಜಕಾರಣಿಯಾತ. ಈ ವ್ಯಕ್ತಿ ರಾಜಕೀಯ ಸ್ಪರ್ಧೆ ಮಾಡಬಾರದು ಅನ್ನುವಂಥ ಕಾರಣಕ್ಕಾಗಿ ಈ ವಿಡಿಯೋಗಳನ್ನ ಆ ಸಂದರ್ಭದಲ್ಲಿ ವೈರಲ್ ಮಾಡಲಾಯಿತು ಅಂತ ಹೇಳಿ ನಳಿನಿ ಮಾಯಗೌಡ ಅವರು ವಾದವನ್ನ ಮಂಡಿಸುತ್ತಿದ್ದಾರೆ. ಗರಿಷ್ಠ ಶಿಕ್ಷೆಯನ್ನ ಪ್ರಕಟ ಮಾಡಬೇಕು ಅಂತ ಹೇಳಿ ಎಸ್ಪಿಪಿಗಳು ಏನು ವಾದವನ್ನ ಮಂಡಿಸಿದ್ರೋ ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನಳಿನಿ ಮಾಯಗೌಡ ಅವರು. ಈ ಇಡೀ ಪ್ರಕರಣ ಇದು ರಾಜಕೀಯ ದುರುದ್ದೇಶದಿಂದ ಕೂಡಿದಂತಹ ಪ್ರಕರಣ. ರಾಜಕೀಯ ಪಿತೂರಿ ಇದೆ ಈ ಪ್ರಕರಣದಲ್ಲಿ. ಪ್ರಜ್ವಲ್ ರೇವಣ್ಣ ಅವರ ಬೆಳವಣಿಗೆಯನ್ನ ಸಹಿಸೋಕಾಗದೆ ಈ ರೀತಿಯಾಗಿ ಅವರನ್ನ ಸಿಲುಕಿಸುವಂತಹ ಕೆಲಸ ಆಗಿದೆ. ಅದೇ ಉದ್ದೇಶದಿಂದ ವಿಡಿಯೋನ ವೈರಲ್ ಮಾಡುವಂತಹ ಕೆಲಸವನ್ನ ಕೆಲವರು ಮಾಡಿದ್ದಾರೆ. ಯುವ ಸಂಸದನಾಗಿ ಪ್ರಜ್ವಲ್ ಜನಸೇವೆ ಮಾಡಿದ್ದಾನೆ. ಆತ ಹಣ ಮಾಡೋಕೆ ಅಂತ ಹೇಳಿ ರಾಜಕಾರಣಕ್ಕೆ ಬಂದವನಲ್ಲ. 2024 ಚುನಾವಣೆಯ ಸಂದರ್ಭದಲ್ಲೇ ಯಾಕೆ ಈ ವಿಡಿಯೋ ವೈರಲ್ ಆಯಿತು? ಅದಕ್ಕಿಂತ ಮುಂಚೆ ಯಾಕಾಗಲಿಲ್ಲ? ನ್ಯಾಯ ಕೇಳುವವರು ಅದಕ್ಕಿಂತ ಮುಂಚೆ ಆ ವಿಡಿಯೋನ ಯಾಕೆ ಬಿಡುಗಡೆ ಮಾಡಲಿಲ್ಲ? ಯಾಕೆ ಪ್ರಶ್ನೆ ಮಾಡಲಿಲ್ಲ? ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ಯಾಕೆ ವಿಡಿಯೋನ ವೈರಲ್ ಮಾಡಿದ್ರು ಅಂಥೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲೆ ನಳಿನಿ ಮಾಯಗೌಡ ಅವರು ಸದ್ಯ ವಾದವನ್ನ ಮಂಡಿಸುತ್ತಿದ್ದಾರೆ. ಆಗ್ಲೇ ಸರ್ಕಾರದ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು BN ಜಗದೀಶ್ ಹಾಗೆ ಅಶೋಕ್ ನಾಯಕ್ ಅವರ ಪ್ರಬಲ ವಾದವನ್ನ ನೀವು ಗಮನಿಸಿದ್ರಿ. ಕಠಿಣಾತಿ ಕಠಿಣ ಶಿಕ್ಷೆಯಾಗಬೇಕು, ಸಂಸದನಾಗಿದ್ದುಕೊಂಡು ಈತ ಮಾಡಿದಂತಹ ಕೃತ್ಯಕ್ಕೆ ಒಂದು ಸಮಾಜಕ್ಕೆ ಸಂದೇಶ ಕೊಡುವಂತಹ ರೀತಿಯಲ್ಲಿ ಶಿಕ್ಷೆಯ ಪ್ರಮಾಣವನ್ನ ನ್ಯಾಯಾಲಯ ಪ್ರಕಟ ಮಾಡಬೇಕು ಅಂತ ಹೇಳಿ ಅವರು ವಾದವನ್ನ ಮಂಡಿಸಿದ್ರು, ಮನವಿಯನ್ನ ಮಾಡಿಕೊಂಡ್ರು. ಈಗ ಪ್ರಜ್ವಲ್ ರೇವಣ್ಣ ಪರ ವಕೀಲೆ ನಳಿನಿ ಮಾಯಗೌಡ ಅವರು ವಾದವನ್ನ ಮಂಡಿಸ್ತಿದ್ದಾರೆ. ಅವರು ಇಡೀ ವಿಡಿಯೋ ವೈರಲ್ ಆಗಿರುವಂತಹ ವಿಚಾರ ಇದೆಯಲ್ಲ, ಅದರ ಸಮಯ ಇದೆಯಲ್ಲ, ಅದರ ಬಗ್ಗೆ ತಮ್ಮ ವಾದವನ್ನ ಮಾಡ್ತಿದ್ದಾರೆ. ಪ್ರಜ್ವಲ್ ಬೆಳವಣಿಗೆಯನ್ನ ಸಹಿಸೋಕಾಗದೆ ಪ್ರಕರಣದಲ್ಲಿ ಆತನನ್ನ ಸಿಲುಕಿಸಲಾಗಿದೆ. ಇದು ಇಡೀ ಪ್ರಕರಣ ರಾಜಕೀಯ ದುರುದ್ದೇಶದಿಂದ ಕೂಡಿರುವಂತಹ ಪ್ರಕರಣ. ಯುವ ಸಂಸದನಾಗಿ ಪ್ರಜ್ವಲ್ ಜನಸೇವೆ ಮಾಡಿದ್ದಾನೆ. ಹಣ ಮಾಡೋಕೆ ಅಂತ ಹೇಳಿ ಆತ ರಾಜಕಾರಣಕ್ಕೆ ಬಂದವನಲ್ಲ. 2024 ಚುನಾವಣೆಯ ವೇಳೆಯೇ ಯಾಕೆ ಆ ವಿಡಿಯೋಗಳು ವೈರಲ್ ಆದವು? ನಾವು ತೀರ್ಪನ್ನ ಸ್ವಾಗತಿಸ್ತೀವಿ. ನ್ಯಾಯಾಲಯ ಕೊಟ್ಟಂತಹ ತೀರ್ಪು ಏನಿದೆ, ಪ್ರಜ್ವಲ್ ರೇವಣ್ಣ ಅಪರಾಧಿ ಅನ್ನುವಂತಹ ತೀರ್ಪು, ಅದನ್ನ ನಾವು ಸ್ವಾಗತಿಸ್ತೀವಿ. ಆದ್ರೆ ಆರೋಪಿ ಚಿಕ್ಕ ವಯಸ್ಸಿನವನು, ಹಾಗಾಗಿ ಗರಿಷ್ಠ ಶಿಕ್ಷೆ ನೀಡಬಾರದು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ಅಂತ ಹೇಳಿ ಪ್ರಜ್ವಲ್ ಪರ ವಕೀಲರು ಮನವಿ ಮಾಡ್ತಿದ್ದಾರೆ ಕೋರ್ಟ್ಗೆ. ಈಗಾಗಲೇ ಮಾಧ್ಯಮಗಳಲ್ಲಿ ಆತನ ತೇಜೋವಧಿಯಾಗಿದೆ. ಬಂಧನ ಆದ ದಿನದಿಂದಾನೂ ಆತ ಜೈಲಿನಲ್ಲಿದ್ದಾನೆ. ಆತನಿಗೆ ಜಾಮೀನು ಸಿಕ್ಕಿಲ್ಲ. ಕಳೆದ ವರ್ಷ ಮೇ 31ನೇ ತಾರೀಕು ಆತ ಅರೆಸ್ಟ್ ಆಗಿದ್ದು, ಅಲ್ಲಿಂದ ಇಲ್ಲಿ ತನಕ 14 ತಿಂಗಳುಗಳಾಯಿತು ಆತ ಜೈಲಲ್ಲೇ ಇದ್ದಾನೆ. ಪ್ರಜ್ವಲ್ಗೆ ವಯಸ್ಸಾದ ತಂದೆ ತಾಯಿ ಇದ್ದಾರೆ. ಪ್ರಜ್ವಲ್ ಯುವಕನಾಗಿದ್ದು ಆತನ ಭವಿಷ್ಯವನ್ನು ಕೂಡ ನ್ಯಾಯಾಲಯ ಗಮನದಲ್ಲಿ ಇಟ್ಕೊಳ್ಬೇಕು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುವಂತಹ ಸಂದರ್ಭದಲ್ಲಿ. ಜೊತೆಗೆ ಆ ಸಂತ್ರಸ್ತ ಮಹಿಳೆ, ಆಕೆಗೆ ವಿವಾಹವಾಗಿ ಮಕ್ಕಳಾಗಿವೆ, ಜೀವನ ನಡೀತಾ ಇದೆ. ತನ್ನ ಸಂಸಾರದೊಂದಿಗೆ ಎಂದಿನಂತೆ ಆಕೆ ಜೀವನವನ್ನ ಸಾಗಿಸ್ತಿದ್ದಾರೆ. ಆದ್ರೆ ಅಪರಾಧಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಆತ ಚಿಕ್ಕ ವಯಸ್ಸಿನವನು. ನೀವು ಕೊಟ್ಟಂತಹ ತೀರ್ಪನ್ನ ನಾವು ಸ್ವಾಗತಿಸ್ತೀವಿ. ಹಾಗಾಗಿ ಗರಿಷ್ಠ ಶಿಕ್ಷೆಯನ್ನ ಯಾವುದೇ ಕಾರಣಕ್ಕೂ ನೀಡಬೇಡಿ. ಆತನಿಗಿನ್ನೂ ಕೂಡ ಭವಿಷ್ಯ ಇದೆ. ಹಾಗಾಗಿ ಗರಿಷ್ಠ ಶಿಕ್ಷೆಯನ್ನ ನೀಡಬಾರದು. ಪ್ರಜ್ವಲ್ ರೇವಣ್ಣಗೆ ವಯಸ್ಸಾದ ತಂದೆ ತಾಯಿ ಇದ್ದಾರೆ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಪರ ವಕೀಲೆ ನಳಿನಿ ಮಾಯಗೌಡ ಅವರು. ಜೊತೆಗೆ ಇನ್ನೂ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಸಂತ್ರಸ್ತೆಯ ಬಗ್ಗೆ. ಆಕೆಗೆ ವಿವಾಹವಾಗಿದೆ, ಮಕ್ಕಳಿದ್ದಾರೆ, ಆಕೆಯ ಜೀವನ ನಡೀತಾ ಇದೆ. ತನ್ನ ಸಂಸಾರದೊಂದಿಗೆ ಆಕೆ ಎಂದಿನಂತೆ ಜೀವನವನ್ನ ಸಾಗಿಸ್ತಿದ್ದಾರೆ. ಆಕೆ ಸಮಾಜದಿಂದ ತಿರಸ್ಕೃತಗೊಂಡಿಲ್ಲ.
ಸಂತ್ರಸ್ತೆ ಸಮಾಜದಿಂದ ತಿರಸ್ಕೃತಗೊಂಡಿಲ್ಲ. ಅಪರಾಧಿಯ ರಾಜಕೀಯ ಸ್ಥಾನಮಾನದ ಕಾರಣಕ್ಕಾಗಿ ಅಪರಾಧಿಯ ರಾಜಕೀಯ ಸ್ಥಾನಮಾನ ಏನಿದೆ ಅಂದ್ರೆ ಕೃತ್ಯ ನಡೆಯುವಂತಹ ಸಂದರ್ಭದಲ್ಲಿ ಅವರು ಸಂಸದರಾಗಿದ್ರು ಅನ್ನುವಂತಹ ವಿಚಾರ ಏನಿದೆ, ಆ ಸ್ಥಾನಮಾನದ ಕಾರಣಕ್ಕಾಗಿ ಆತನಿಗೆ ಶಿಕ್ಷೆಯಾಗಬಾರದು. ಎಸ್ಪಿಪಿಗಳು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಸಮಾಜಕ್ಕೆ ಸಂದೇಶ ನೀಡಬೇಕು ಅನ್ನುವಂಥ ವಾದವನ್ನ ಮಂಡನೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆದರೆ ಪ್ರಜ್ವಲ್ ವಿರುದ್ಧದ ಆರೋಪ ಇದು ರಾಜಕೀಯ ಪ್ರೇರಿತ. ಆರೋಪಿಯ ರಾಜಕೀಯ ಸ್ಥಾನಮಾನದ ಕಾರಣಕ್ಕಾಗಿ ಶಿಕ್ಷೆಯೇ ರಾಜಕೀಯ ಸ್ಥಾನಮಾನ ಏನಿದೆ ಅದು ಶಿಕ್ಷೆಗೆ ಕಾರಣ ಆಗಬಾರ್ದು. ಇಷ್ಟು ದಿನದ ಒಳ್ಳೆಯ ಹೆಸರು ಆಗ ಏನಾಗಬೇಕು? ಪ್ರಜ್ವಲ್ ರೇವಣ್ಣ ವಯಸ್ಸು ಕೇವಲ 34 ವರ್ಷ. ಸಂತ್ರಸ್ತೆ ಎಸ್ಪಿಪಿಗಳು ಹೇಳಿದ ಹಾಗೆ ಆಕೆ ಸಮಾಜದಿಂದ ತಿರಸ್ಕೃತಗೊಂಡಿಲ್ಲ. ತನ್ನ ಸಂಸಾರದ ಜೊತೆ ಎಂದಿನಂತೆ ಆಕೆ ಜೀವನ ಸಾಗಿಸ್ತಿದ್ದಾರೆ. ಆಕೆಗೆ ವಿವಾಹವಾಗಿದೆ, ಮಕ್ಕಳಿದ್ದಾರೆ, ಜೀವನ ನಡೀತಾ ಇದೆ. ಆದ್ರೆ ಪ್ರಜ್ವಲ್ ರೇವಣ್ಣ ಜೀವನ ಹೆಸರು ಎಲ್ಲ ಹಾಳಾಗಿದೆ. ಪ್ರಜ್ವಲ್ ಒಬ್ಬ ಯುವಕ, ಹಾಗಾಗಿ ಆತನ ಭವಿಷ್ಯವನ್ನ ಗಮನದಲ್ಲಿಟ್ಕೊಳ್ಬೇಕು. ಈಗಾಗಲೇ ಮಾಧ್ಯಮಗಳಲ್ಲಿ ಆತನ ತೇಜೋವಧಿಯಾಗಿದೆ. ಬಂಧನವಾದ ದಿನದಿಂದಾನೂ ಆತ ಜೈಲಿನಲ್ಲಿದ್ದಾನೆ. ವಯಸ್ಸಾದ ತಂದೆ ತಾಯಿದ್ದಾರೆ, ತಾತ ಮಾಜಿ ಪ್ರಧಾನಿ. ಅವರ ರಾಜಕೀಯ ಸ್ಥಾನಮಾನ ತೀವ್ರ ಶಿಕ್ಷೆಗೆ ಕಾರಣ ಆಗಬಾರದು. ಚುನಾವಣೆ ಗೆಲ್ಲುವ ವೇಳೆಯೇ ಇಂಥ ವಿಡಿಯೋಗಳನ್ನು ಹರಿಬಿಡಲಾಗಿದೆ. ಸಂತ್ರಸ್ತೆಗಿಂತ ಹೆಚ್ಚಿನ ಪ್ರಮಾಣದ ಹಾನಿಯಾಗಿರುವುದು ಅಪರಾಧಿಗೆ. ಇದು ಪ್ರಜ್ವಲ್ ರೇವಣ್ಣ ಪರ ವಕೀಲರ ವಾದ. ಸಂತ್ರಸ್ತೆಗಿಂತ ಅಪರಾಧಿಗೆ ಹೆಚ್ಚಿನ ಪ್ರಮಾಣದ ಹಾನಿಯಾಗಿದೆ ಅಂತ ಹೇಳ್ತಾರೆ. ಆಗ ಪ್ರಜ್ವಲ್ ಪರ ವಕೀಲರ ವಾದಕ್ಕೆ ಎಸ್ಪಿಪಿ ಬಿಎನ್ ಜಗದೀಶ್ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾರೆ. ಸಂತ್ರಸ್ತೆ ಸಾಮಾನ್ಯ ಜೀವನವನ್ನ ಸಾಗಿಸುತ್ತಿದ್ದಾಳೆ ಅನ್ನುವಂಥ ಪ್ರಜ್ವಲ್ ರೇವಣ್ಣ ಪರ ವಕೀಲರ ಹೇಳಿಕೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾರೆ. ಅತ್ಯಾಚಾರಕ್ಕೊಳಗಾದ ಮಹಿಳೆಗೆ ನೀವು ಹೀಗೆ ಹೇಳೋದು ಸರಿಯಲ್ಲ ಅಂತ ಹೇಳಿ ಅಬ್ಜೆಕ್ಷನ್ ಹಾಕ್ತಾರೆ. ನಳಿನಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನೀವು ಏನಾದರೂ ಹೇಳೋದಿದೆಯಾ ಅಂತ ಹೇಳಿ ಕೋರ್ಟ್ ಪ್ರಶ್ನೆ ಮಾಡುತ್ತೆ. ನಾನು ಹಲವು ಮಹಿಳೆಯರೊಂದಿಗೆ ಇಂತಹ ಕೃತ್ಯವನ್ನ ನಡೆಸಿದ್ದೇನೆ ಅಂತ ಹೇಳಿದ್ದಾರೆ. ಇಂಗ್ಲಿಷ್ನಲ್ಲೇ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಅವರ ಮಾತು, ನಾನು ಸಂಸದನಾದ ವೇಳೆ ಯಾರೂ ಇಂಥ ಆರೋಪವನ್ನ ಮಾಡಿರಲಿಲ್ಲ. ನಾನು ರೇಪ್ ಮಾಡಿದ್ರೆ ಅವರು ಯಾರಿಗೂ ಯಾಕೆ ಹೇಳಲಿಲ್ಲ? ಚುನಾವಣೆ ವೇಳೆಯೇ ಇಂಥ ಆರೋಪವನ್ನ ಯಾಕೆ ಮಾಡಿದ್ದಾರೆ? ಯಾವ ಮಹಿಳೆಯು ತನಗೆ ರೇಪ್ ಮಾಡಿದ್ದೇನೆ ಅಂತ ಹೇಳೋಕ್ ಮುಂದೆ ಬರಲಿಲ್ಲ. ಆದ್ರೆ ಪೊಲೀಸರು ಇಂತಹ ಕೆಲಸ ಮಾಡಿದ್ದಾರೆ. ಕೋರ್ಟ್ ಆದೇಶಕ್ಕೆ ನಾನು ತಲೆಬಾಗ್ತೀನಿ ಅಂತ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ. ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡೋದಕ್ಕೂ ಮುಂಚೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕೇಳಲಾಗತ್ತೆ, ನೀವೇನಾದ್ರೂ ಹೇಳೋದಕ್ಕಿದೆಯಾ ಅಂತ ಹೇಳಿ. ಆ ಸಂದರ್ಭದಲ್ಲಿ ಅವ್ರು ಹೇಳಿರುವಂತಹ ಮಾತು. ಇದೇ ಸಂದರ್ಭದಲ್ಲಿ ಕೋರ್ಟ್ ಹಾಲ್ನಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ ಪ್ರಜ್ವಲ್ ರೇವಣ್ಣ. ಕೋರ್ಟ್ ಹಾಲ್ನಲ್ಲಿ ವಾದ ಪ್ರತಿವಾದವನ್ನ ಆಲಿಸ್ತಾನೆ ಪ್ರಜ್ವಲ್ ರೇವಣ್ಣ ಕಣ್ಣೀರನ್ನ ಹಾಕ್ತಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ನಿಮ್ಗೇನಾದ್ರೂ ಹೇಳೋಕಿದೆಯಾ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಇಂಗ್ಲಿಷ್ನಲ್ಲೇ ಮಾತನಾಡ್ತಾರಂತೆ ಪ್ರಜ್ವಲ್ ರೇವಣ್ಣ. ನಾನು ಹಲವು ಮಹಿಳೆಯರೊಂದಿಗೆ ಇಂತಹ ಕೃತ್ಯ ನಡೆಸಿದ್ದೀನಿ ಅಂತ ಹೇಳ್ತಿದ್ದಾರೆ. ನಾನು ಸಂಸದನಾಗಿದ್ದ ವೇಳೆ ಯಾರೂ ಕೂಡ ಈ ಆರೋಪವನ್ನ ಮಾಡಿರಲಿಲ್ಲ. ನಾನು ರೇಪ್ ಮಾಡಿದ್ರೆ ಅವರು ಯಾರಿಗೂ ಯಾಕೆ ಹೇಳಿಲ್ಲ? ಆಗ್ಲೇ ಹೇಳಬಹುದಾಗಿತ್ತಲ್ಲ. ಚುನಾವಣೆಯ ಸಂದರ್ಭ 2024ರ ಚುನಾವಣೆಯ ಸಂದರ್ಭದಲ್ಲೇ ಇಂಥ ಆರೋಪವನ್ನ ಮಾಡಿದ್ರು. ಯಾವ ಮಹಿಳೆಯು ತನಗ್ ರೇಪ್ ಮಾಡಿದ್ದೇನೆ, ನಾನ್ ರೇಪ್ ಮಾಡಿದ್ದೇನೆ ಅಂತ ಹೇಳೋಕ್ ಮುಂದೆ ಬಂದಿರಲಿಲ್ಲ. ಆದ್ರೆ ಪೊಲೀಸರು ಇಂತಹ ಕೆಲಸವನ್ನ ಮಾಡಿದ್ದಾರೆ. ಹುಡ್ಕೊಂಡು ಬಂದು ಕಂಪ್ಲೇಂಟ್ ಅನ್ನ ದಾಖಲಿಸಿದ್ದಾರೆ. ಈ ಕೋರ್ಟ್ ಏನು ಆದೇಶವನ್ನ ಕೊಡ್ತು ಅದಕ್ಕೆ ನಾನು ತಲೆಬಾಗ್ತೀನಿ ಎಂದಿದ್ದಾರೆ ಪ್ರಜ್ವಲ್ ರೇವಣ್ಣ. ಅಲ್ಲಿಗೆ ವಾದ ಪ್ರತಿವಾದ ಮುಕ್ತಾಯ ಆದ ಹಾಗೆ ಕಾಣಿಸ್ತಾ ಇದೆ. ಬಹುಶಃ ಕೆಲವೇ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದನ್ನ ನ್ಯಾಯಾಲಯ ಪ್ರಕಟ ಮಾಡುತ್ತೆ. ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನ ನೀಡಬೇಕು, ಜೀವನ ಪರ್ಯಂತ ಸೆರೆವಾಸವನ್ನ ವಿಧಿಸಬೇಕು. ಒಬ್ಬ ಸಂಸದನಾಗಿದ್ದುಕೊಂಡು ತನ್ನ ಸ್ಥಾನಮಾನವನ್ನ, ತನ್ನ ಹೆಸರನ್ನ ದುರ್ಬಳಕೆ ಮಾಡಿ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿ ಆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಆಕೆಯನ್ನ ಬ್ಲಾಕ್ ಮೇಲ್ ಮಾಡಿ ಆನಂತರ ಸಾಕ್ಷ್ಯ ನಾಶವನ್ನ ಮಾಡೋಕೆ ಪ್ರಯತ್ನ ಪಡಲಾಗಿದೆ ಅಂತ ಹೇಳಿ ವಾದವನ್ನ ಮಂಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.